ಮಗಳು ನೋಡಿ ಎಷ್ಟು ಹುಷಾರು. ತಾನು ನೀರು ಕುಡಿಯೋದಿಲ್ಲ, ಗಿಡಕ್ಕೊಂದು ತಪ್ಪದೆ ನೀರು ಹಾಕ್ತಾಳೆ. ನೀನು ಸಹ ಕುಡಿ ಮಗ ನೀರು, ನೀನು ಸಹ ಕುಡಿ ಆಯ್ತಾ. ಹೇಳಿದ್ರು ಸಮ್ಮರ್ ಕಟ್ ಮಾಡಿ ಅಂತೇಳಿ. ಸಮ್ಮರ್ ಕಟ್ ಹಿಂದೆ ಅವಳಿಗೆ ಉದ್ದ ಬೇಕಂತೆ. ಸೊ ಖಾಲಿ ಎದುರು ಸ್ವಲ್ಪ ಫ್ರಿಂಜ್ ಉಂಟಲ್ಲ, ಎದುರ್ದು ಹೇರ್ ಕಟ್ ಸ್ವಲ್ಪ ಟ್ರಿಮ್ ಮಾಡ್ತೇನೆ. ನನ್ನ ಹತ್ರ ಎಲ್ಲ ಆಯುಧ ಉಂಟು. ಸೊ ಈ ಆಯುಧವನ್ನು ಉಪಯೋಗಿಸಿ ಇವಳ ಹೇರ್ ಕಟ್ ಮಾಡೋದು. ಬಾ 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 ಬಾ, ಬೇಗ ಬೇಗ. ಕ್ಲಿಪ್ ಹಾಕಿದೆ. ಅವಳಿಗೆ ಇಷ್ಟ ಇಲ್ಲ ಕಟ್ ಮಾಡಲಿಕ್ಕೆ. ಬಿಡು ಬಿಡು, ಸ್ವಲ್ಪ ಎದುರು ಖಾಲಿ ಕಟ್ ಮಾಡಿದ್ದು, ಎದುರು ಅಷ್ಟೇ ಅಷ್ಟೇ, ಹೆಚ್ಚೇನು ಕಟ್ ಮಾಡಲಿಲ್ಲ. ಎಲ್ಲ ಭಂಡಾರ ಇಲ್ಲಿ ಇಟ್ಟಿದ್ದೇನೆ. ಕೊಂಡೋಗ್ಲಿಕ್ಕೆ ಈಸಿ ಆಗ್ತದೆ ಅಂತೇಳಿ ಈಗ ಬರ್ತಾರೆ ಕೊಂಡೋಗ್ಲಿಕ್ಕೆ. ಎಷ್ಟು ಸಿಗ್ತದೆ ಅಂತ ಹೇಳ್ತೇನೆ ನಾನು ನಿಮಗೆ. ಜಾಕೆಟ್ ಇಲ್ಲಿತ್ತು, ಬೇಕಂತೆ ಅವಳಿಗೆ. ಬಿಡು, ಹೀಗೆ ಅದು ಬೇಕು ಇದು ಬೇಕು ಹೇಳಿದರೆ ಇಲ್ಲಿ ತೊಟ್ಟೆ ಎಲ್ಲ ಖಾಲಿ ಆಗ್ತದೆ. ಬೀಳ್ತಿ. ನೀನು ಇಲ್ಲಿ ಒಂದು ಬರ್ಲಿಕ್ಕೆ ಹೋಗಬೇಡ ಇನ್ನು, ಆಯ್ತಾ. ಬೇಡ ಬೇಡ, ಇಲ್ಲಿ ಜಕ್ಕೆ ಬೇಡ ನಿಂಗೆ. ಆಚು ಬೇಕಂತೇಳಿ ಇಲ್ಲಿ ಬರುದು ಇದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಆಫ್ ಮಾಡಿ ಬಿಟ್ಟೆ ಲೈಟ್, ಹೋಗು. ಈಗಿನ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ತುಳಸಿ ಹಾಗೂ ನೆಲ ಗುಲಾಬಿ ಎಷ್ಟು ಚಂದವಾಗಿ ಬೆಳೆದಿದಲ್ಲ. ತುಳಸಿ ಒಳ್ಳೆ ರೀತಿಯಲ್ಲಿ ಬೆಳೆದಿದೆ. ಅಲ್ಲಿ ಸಹ ಉಂಟು ತುಳಸಿ. ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ಬಿಸಿಲಂದರೆ ಚುಟಿ ಬಿಸಿಲು. ಬಿಸಿಲಿಗೆ 2 ತಾಸಿಗೆ ಬಟ್ಟೆ ಹಾಕಿದರೆ ಆಯಿತು ಹೊರಗೆ ಒಳ್ಳೆ ಒಣಗ್ತದೆ ಬೇಗ. ಅಷ್ಟು ಚುಟಿ ಬಿಸಿಲು. ಈ ಸರ್ತಿ ಜಾಸ್ತಿ ಸೆಕೆ ಅಂತೆ ಹೇಳ್ತಾರೆ. ಇಷ್ಟು ವರ್ಷದಲ್ಲಿ ಇಲ್ಲದ ಸೆಕೆ ಈ ವರ್ಷ ಜಾಸ್ತಿ ಅಂತೆ. ಮೇ ಟು ಜುಲೈ. ಇಲ್ಲಿ ಒಂದು ಹಾಕಿದೆವು, ಆ ಗಾಡಿಯಲ್ಲಿ ಸಹ ಹಾಕಿದೆವು. ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಗಿಡ ನೋಡಿ ಅಂತೆ ತಂದು 1 ವಾರ ಆಗ್ತಾ ಬಂತು. ಆದರೆ ಸಹ ನೋಡಿ ಕೆಲವು ಗಿಡಗಳು ಇದು ರೋಸ್ ಎಲ್ಲ ಇದು ಬಾಡಿದೆ. ಅಂದರೆ ಇದು ಹಾಗೂ ಈ ಹೂ ಬಾಡಲಿಲ್ಲ. ನಾನು ಸ್ವಲ್ಪ ಸಕ್ಕರೆ ಹಾಕಿ, ನೀರಿಗೆ ಸಕ್ಕರೆ ಹಾಕಿ ಇಟ್ಟದ್ದು. ನಾನು ಸಹ ಯೂಟ್ಯೂಬಲ್ಲಿ ನೋಡಿದ್ದು, ಅದರಲ್ಲಿ ಗೊತ್ತಾದದ್ದು. ಸಕ್ಕರೆ ಹಾಕಿ ಇಟ್ಟರೆ ತುಂಬ ಸಮಯ ಒಳ್ಳೆ ಇರ್ತದೆ, ಫ್ರೆಶ್ ಇರ್ತದೆ, ಬೇಗ ಬಾಡುದಿಲ್ಲ ಅಂತೇಳಿ. ಅಷ್ಟು ಚಂದ ಅಲ್ಲ. ನಾನು ಸಹ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ದು ಹೌ ಟು ಕೀಪ್ ಫ್ಲವರ್ಸ್ ಫ್ರೆಶ್ ಫಾರ್ ಲಾಂಗ್ ಟೈಮ್ ಅಂತೇಳಿ. ಅದ್ರಲ್ಲಿ ಬಂತು ಸ್ವಲ್ಪ ಸಕ್ಕರೆ ಹಾಕಿ ನೀರೊಟ್ಟಿಗೆ ಸಕ್ಕರೆಯನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ನೀವು ತಮ್ಮ ಹೂವುಗಳನ್ನು ಇಡಿ ತುಂಬ ಟೈಮ್ ನಿಮ್ಮಾಗೆ ಫ್ರೆಶ್ ಇರ್ತದೆ ಅಂತೇಳಿ. ನೋಡಿ ಅಂತೆ ಕೆಲವುದೆಲ್ಲ ಸುಮ್ಮನೆ ಇರ್ತದೆ ವೀಡಿಯೋಸ್, ಎಲ್ಲವೂ ನಂಬಲಿಕ್ಕೆ ಆಗೋದಿಲ್ಲ. ಆದರೆ ಇದು ನೋಡಿ, ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಸೊ ಅದರಿಂದಾಗಿ ನಿಮಗೆ ಸಹ ಎಲ್ಲಿ ಆಚೆ ಬುಕ್ಕೆ ಎಂಥ ಹೂ ಸಿಕ್ಕಿದ್ರೆ ಹೀಗೆ ಇಡ್ಬೋದು ವಾಸಲ್ಲಿ. ಒಳ್ಳೆ ಐಡಿಯಾ. ಎಲ್ಲ ಕಡೆ ಈ ಸರ್ತಿ ಸೆಕೆ ಜಾಸ್ತಿ, ಊರಲ್ಲಿ ಸಹ ಸೆಕೆ ಜಾಸ್ತಿ, ಇಲ್ಲಿ ಸಹ ಸೆಕೆ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ಈ ಸರ್ತಿ ಎಷ್ಟು ಸೆಕೆ ಅಂದರೆ ಎಸ್ಪೆಷಲಿ ಮೇಯಿಂದ ಜುಲೈ ಈ ಟೈಮಲ್ಲಿ ಅಂತೆ ವಿಪರೀತ ಸೆಕೆ, ಇಷ್ಟವರೆಗೆ ಇಲ್ಲದ ಸೆಕೆ ಅಂತೆ ಈ ವರ್ಷ. ಪ್ರತಿ ವರ್ಷ ಸೆಕೆ ಜಾಸ್ತಿ ಆಗ್ತಾನೆ ಹೋಗುದು, ಕಮ್ಮಿ ಆಗುದಿಲ್ಲ. ಯಾಕಂದ್ರೆ ಎಲ್ಲ ಕಡೆ AC ಜಾಸ್ತಿ ಆಗ್ತಾ ಉಂಟು, AC ಹಾಕ್ತಾ ಇದ್ದಾರೆ. ಅದರಿಂದಾಗಿ ಬಿಸಿ ಗಾಳಿ ಹೊರಗೆ ಹೋಗ್ತಾ ಉಂಟು, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಉಂಟು. ಇನ್ನು ಸೆಕೆಯಲ್ಲಿ ಕಮ್ಮಿ ಆಗ್ತದಾ? ಪ್ರತಿ ವರ್ಷ ಸೆಕೆ ಜಾಸ್ತಿ ಆಗ್ತಾನೇ ಹೋಗ್ತದೆ. ನಾನು ಊರಿಂದ ತಂದ ಶುಗರ್ ಫ್ರೀ, ಇದು ಲಾಸ್ಟ್ ಇಯರ್ ಅಲ್ಲ, ಅದರ ಲಾಸ್ಟ್ ಇಯರ್ ತಂದದ್ದು. ಇದು ಇನ್ನೂ ಸಹ ಉಂಟು. ಇದು ಎಷ್ಟು ಗೊತ್ತುಂಟಾ, ಈ ಒಂದು ಬಾಕ್ಸ್ ಉಂಟಲ್ಲ 10 kg ನಾರ್ಮಲ್ ಶುಗರ್ಗೆ ಸಮಾನ. ಹೆಚ್ಚು ಹಾಕ್ಬೇಕಂತಲೇ ಇಲ್ಲ. ಈ ಇದರಲ್ಲಿ 1 kg ಇದು ಶುಗರ್ ಫ್ರೀ, 1 kgಗೆ 1500 ಇಷ್ಟ ಕೊಟ್ಟಿದ್ದಾರೆ. ನಾವು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಇದರೊಳಗೆ ಚಮಚ ಸಹ ಕೊಡ್ತಾರೆ ನೋಡಿ, ಇಷ್ಟೇ ಚಿಕ್ಕ ಚಮಚ ಆಯಿತಾ. ಯಾಕಂದರೆ ಇದು ಇಷ್ಟು ಹಾಕಿದರೆ ತುಂಬಾ ಸ್ವೀಟ್ ಆಗ್ತದೆ. ನಾವು ನಾರ್ಮಲ್ ಸಕ್ಕರೆ ಹಾಕ್ತೇವಲ್ಲ ಒಂದು ದೊಡ್ಡ ಚಮಚದಲ್ಲಿ, ಅಷ್ಟು ಹಾಕ್ಬೇಕಂತಲೇ ಇಲ್ಲ, ಇಷ್ಟೇ ಚಿಕ್ಕ ಚಮಚ ಇದಕ್ಕೆ. ಇದರಲ್ಲಿ 1 ಸ್ಕೂಪ್ ಹಾಕಿದರೆ ಚಾಯಿಗೆ ಇಲ್ಲದ್ರೆ ಕಾಫಿಗೆ ಸಹ ಆಗ್ಬೋದು. ಭಾರಿ ಲಾಯ್ಕಾದ ಒಂದು ಚೀಪೆದು ಕಾಫಿ ಇಲ್ಲದ್ರೆ ಚಾ. ಸೊ ಇದು ತಂದು ಆಲ್ಮೋಸ್ಟ್ 2 years ಆಗ್ತಾ ಬಂತು, ಇನ್ನೂ ಸಹ ಉಂಟು. ಆದರೆ ಇದು ಸಹ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಡಯಾಬಿಟೀಸ್ಗೆ. ಸೊ ಈಗ ಹೆಚ್ಚು ಯೂಸ್ ಮಾಡ್ತಿಲ್ಲ. ಆದರೆ ಸಹ ಯಾವಾಗಾದರೂ ಮನಸ್ಸಾದರೆ, ಚಹಾ ಕುಡಲಿಕ್ಕೆ ಮನಸ್ಸಾದರೆ ಇದು ಯೂಸ್ ಮಾಡ್ತೇನೆ. ನಾನು ಯೂಸ್ ಮಾಡೋದು ಕನ್ನನ್ ಚಾಯ್ ನೋಡಿ ಅಂತೆ. ಇಲ್ಲಿ ಅರಬಿಕಲ್ಲಿ ಸಹ ಬರೀತಾರೆ, ಇಲ್ಲಿ ಇಂಗ್ಲೀಷ್, ಇಲ್ಲಿ ಅರಬಿಕ್. ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಲ್ಲ. ಸೊ
ಗಲ್ಫ್ ಕಂಟ್ರಿಗೆ ಬರುವ ಕಾರಣ ಅರಬಿಕ್ ಭಾಷೆಯಲ್ಲಿ ಸಹ ಬರೀಬೇಕು. ಊರಲ್ಲೇ ಹೀಗೆ ಕನ್ನಡದಲ್ಲಿ ಬರೀತಾರೆ, ಹಾಗೆ ಇಲ್ಲಿ ಅರಬಿಕಲ್ಲಿ ಬರೀತಾರೆ. ಹೇಳಿದರು ಕಿಯಾರಾನ ಬಾಡಿ ಮಸಾಜ್ಗೆ ಯಾವ ಎಣ್ಣೆ ಯೂಸ್ ಮಾಡೋದು ಅಂತೇಳಿ. ನಾನು ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದು ಅವಳಿಗೆ. ಮುಂಚೆಲ್ಲ ಚಿಕ್ಕ ಇರುವಾಗ ಪ್ರತಿದಿನ ಮಸಾಜ್ ಮಾಡ್ತಿದ್ದೆ, ಆದರೆ ಈಗ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ, ಅವಳಿಗೆ ಸಹ ಇಲ್ಲ ನನಗೆ ಸಹ ಇಲ್ಲ. ಸೊ ವಾರಗೆ ಒಂದು ದಿನ, ಫ್ರೈಡೇ ಅವಳಿಗೆ ರಜೆ ಅಲ್ಲ, ಸೊ ಫ್ರೈಡೇ ಅವಳನ್ನು ಒಳ್ಳೆ ಕುತ್ಕೊಳಿಸಿ ಸರಿ ಅವಳಿಗೆ ಮಸಾಜ್ ಮಾಡೋದು. ಸರಿ ಎಷ್ಟು ಕೋಪ ಉಂಟು, ಫ್ರೈಡೇ ಮಸಾಜ್ ಮಾಡಿ ತೆಗೆಯುದು. ಸೊ ಫ್ರೈಡೇ ಒಳ್ಳೆ ರೀತಿಯಲ್ಲಿ ಅವಳಿಗೆ ಮಸಾಜ್ ಮಾಡಿ ತಲೆಗೆ ಸಹ ಹಾಕ್ತೇನೆ. ತಲೆಗೆ ನಾರ್ಮಲ್ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ಕೊಕೊನಟ್ ಆಯಿಲ್ ಮತ್ತು ಸ್ವಲ್ಪ ಕ್ಯಾಸ್ಟರ್ ಆಯಿಲ್ ಮಿಕ್ಸ್ ಮಾಡಿ ಯೂಸ್ ಮಾಡೋದು. ಅದು ಸಹ ನಾನು ಊರಿಂದಲೇ ತಂದದ್ದು. ಇಲ್ಲಿ ಇರಬೇಕು ಕ್ಯಾಸ್ಟರ್ ಆಯಿಲ್ ನೋಡಿ, ಇದು ಸಹ ನಾನು ಊರಿಂದಲೇ ತಂದದ್ದು. ಸೊ ಕ್ಯಾಸ್ಟರ್ ಆಯಿಲ್ ಒಟ್ಟಿಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಮಿಕ್ಸ್ ಮಾಡಿ ಅವಳ ತಲೆಗೆ ಹಾಕುದು. ಬಾಡಿಗೆ ಆಲ್ಮಂಡ್ ಆಯಿಲ್ ಯೂಸ್ ಮಾಡೋದು. ಎಲ್ಲ ಸಹ ಹೊರಟಿದ್ದೇವೆ ಫ್ಯಾಮಿಲಿ ಡಿನ್ನರ್. ಥ್ಯಾಂಕ್ ಯು. ಅಲ್ಲೋಯ್ತಾ? ಸೆಟ್ ಇಡುವ 1 2 3. ತುಂಬ ಟೈಮ್ ಆಯಿತು ಹೊರಗೆ ಫ್ಯಾಮಿಲಿ ಡಿನ್ನರ್ಗೆ ಹೋಗದೆ. ಸೊ ಎಲ್ಲ ಸಹ ಹೊರಟಿದ್ದೇವೆ. ಇವತ್ತೊಂದು ಚಿಕ್ಕದಾದ ಚೊಕ್ಕದಾದ ಫ್ಯಾಮಿಲಿ ಡಿನ್ನರ್, ಹಾಗೂ ಸ್ವಲ್ಪ ಶಾಪಿಂಗ್ ಮಾಡುವ ಅಂತೀವಿ. ಕಪ್ಪು ಗಾಡಿ ಇದ್ದರೆ ಧೂಳು ಹಿಡಿಯೋದು ಬೇಗ. ಇದು ನೈಟ್ ವ್ಯೂ ಇಂಡಿಯಾ ಹೌಸ್ ರೆಸ್ಟೋರೆಂಟ್. ಯಾಕೆ ಮಗ, ಅವಳ ಟಾಯ್ ಕಟ್ಟಾಯ್ತು, ಅದಕ್ಕೆ ಬೇಜಾರು. ರಗಡ ಪ್ಯಾಟಿಸ್, ಪಾನಿಪುರಿ ತಿನ್ನು. ಪಾನಿಪುರಿ हाँ नहीं पानीपुरी चाहिए. पानीपुरा यूट्यूब में. अच्छा ओके. मीठा पानी भी है? हाँ मीठा पानी भी. हाँ दोनों मिक्स करके तो पानीपुरी ಮಾಡಿ ಕೊಡ್ತಾರೆ ಅವರು. दही हम नहीं खाते. नहीं. मसाला पूरी है अभी फिलहाल पानी पूरी. ओके. कितना पूरी आता है एक प्लेट में? एक प्लेट में 6 पीस है. 6 पीस आता है. ओके. रगड़ा पैटिस तो रेडी ಆಗಿದೆ. तो प्लेट बनेगा ಹಸು ಆಗ್ತದಾ? हाँ गरम. अच्छा नहीं वो हाँ ಅದು ಬಿಸಿ ಆಗ್ಲಿಕ್ಕೆ ಕಾಯ್ತಿದ್ದಾರೆ. ಬಿಸಿ ಮಾಡ್ತಿದ್ದಾರೆ. ಓ ಗುಳುಗುಳು हो रहा है. ओके बस कुदी रहा है. तो दे रहा है. चालू हो गया. हाँ ಫಸ್ಟ್ ಇದು ಹಾಕಿದ್ರು, ಆನಂತರ ಸ್ವೀಟ್, ಮತ್ತೆ ಆನಂತರ ಖಾರ. पानी पूरी से पानी ಸೀದಾ ಬಾಯಿಗೆ. ನೋಡ ನೈಸ್. ನನ್ನ ಟರ್ನ್. ಹಾಂ ನಂಗೆ दूध बहुत अच्छा है. धन्य हो गया. ಆ ಕೋಲ್ಡ್ ನೀರು ಸೇರೋಕ್ಕೂ ಒಳ್ಳಾಗ್ತದಲ್ಲ. ಹಾಂ ಇಲ್ಲ ಫಸ್ಟ್ ಇದು 6 ಆಗಲಿ ಮತ್ತೆ ನೋಡು. ಹೇಗೆ ಮುಗಿಯುದು? ನಂದು ಸೆಕೆಂಡ್ ಇದು. आप किधर से हो? मैं यूपी का है. यूपी. आप आएगा मेरा चैनल. ओके. ఇది మెన్యూ కార్డ్ ಬರ್ಚಿ ಇರ್ನ ಆಥೆಂಟಿಕ್ ಪಲ್ಲೆ ದಾದ ಮಾತಾಡು. ಸ್ಪೆಷಲ್ ಉಂಡಣ್ಣ. ಗುಜ್ಜದ ಗಟ್ಟಿ ಉಂಡಿಂಡು, ವಾವ್, ಕಪ್ಪ ರೊಟ್ಟಿಂಡು, ರೈಸನ್ ಉಂಡು, ಮೀನುಂಡು. ಮೀನು ದಾದ ಮೀನು ಪಾಪ್ಲೆಟ್ ಉಂಡು, ಬಂಗುಡೆ ಉಂಡು, ಬೂತ ಉಂಡು, ಬೊಕ್ಕ ನಂಗುಂಡು ಫ್ರೈಯಾ? ಫ್ರೈ, ಪ್ರಾನ್ಸ್,
ಮರುವೈ ದೆಂಜಿ ಎಂತ ಎಂತ ನೋಡುವ ಎಣಿಸುವ ತುಂಬ ಆಪ್ಷನ್ ತುಂಬ ಎಣಿಸಿದೆ ಒಂದು ಮರವೈ ಪುಂಡಿ ಉಂಡೆ ಉಂಡೆ ಮರ ಬೆಳೆ ನೀವು ಒಂಜಿ ಒಂಜಿ ಎಲ್ಲ ಒಂದೊಂದೊಂದೊಂದು ತಗೊಳ್ಳು. ಒಂದು ಮರವೈ ಪುಂಡಿ ಬಂಡೆ ಬುಕ್ಕದ ಬೇತದ ಅದೊಂದಿಲ್ಲ ಅಂಚ ರೊಟ್ಟಿ ಕಪ್ಪ ರೊಟ್ಟಿ ನಮ್ಮ ರೊಟ್ಟಿ ನಮ್ಗೆ ಇಷ್ಟ ಅದಾವುದು ನೀರು ದೋಸೆ ಕೋರಿ ಸುಕ್ಕ ಮಟನ್ ಸುಕ್ಕ ಮೀನುಡು ನೋಡು ಇದು ಬಂತು ಸ್ಯಾಲೆಡ್ ಯಾರದು ಡಯಟ್ ಫುಡ್ ತೆಕ್ಕರ್ ಅಂದ್ರೆ ಇಷ್ಟ ಅವಳಿಗೆ. ಇಲ್ಲ ವೈಟ್ ಸ್ಪೂನ್ ಬೇಡ, ಕೈಯಲ್ಲಿ ತಿನ್ಬೇಕು. ಸ್ಪೂನ್ ಉಂಟು ಮಾರೆ, ಸ್ಪೂನ್ಗೆ ಬರಗಾಲ ಇಲ್ಲ. ಈಗ ತಕೋ, ಹಿಡಿ ಹಿಡಿ ಹಿಡಿ, ರಾಶಿ ಉಂಟು. 2-3 ಸ್ಪೂನ್ ಹಿಡಿದುಕೊಂಡು ತಿನ್ನು. ಆಗ ತಂದ್ರು, ಬರಗಾಲ ಇಲ್ಲ. ಈಗ ಚೂಸ್ ಮಾಡ್ಲಿಕ್ಕಿಲ್ಲ, ಎಲ್ಲ ಒಂದೇ. ತವಾ ಫ್ರೈ ಬಾರುಳ್ಳಾಗಿದೆ, ಖಾರ ಖಾರ ಆಗಿ. ನೀರು ಬೇಕಾ? ಎಂತ ಸೂಪರ್ ಎಂತ ಸೀಸನ್ ಇದು ಸೀಸನ್ we found it in the beach because inside in the sand I don't know what it is. ಬಿಡ್ತಾಳ ಮಾರೆ. ಈಗ ಮಾಂಸ ತಿನ್ನು. ಈಗ ಅದು ತಿನ್ಲಿಕ್ಕಿಲ್ಲ ಮಾರೆಯ, ಒಳಗಿದು ತಿನ್ಲಿಕ್ಕೆ. ಟ್ರೈ ಮಾಡು. ಒಳ್ಳೆ ಉಂಟಾ? ಹೇಗೆ ಉಂಟು? ಸೂಪರ್ ಉಂಟಾ? ಹೇಗೆ ಉಂಟು ರಾನ್? ಬಿಸಿದ್ದೇನೆ. ಭಾರಿ ಟೇಸ್ಟ್ ಉಂಟು. ಮರ್ವಾಯಿ ದುಬೈಯಿಂದ ಬಂದು. ಇದು ಹೊರಗೆ ತಿನ್ಲಿಕ್ಕಲ್ಲ, ಒಳಗೆ ತಿನ್ಲಿಕ್ಕೆ. ಟರ್ನ್ ಮಾಡು. ಇದು ತಂದೂರಿ ಲಾಲಿಪಾಪ್. ತಿಂತೀರಾ? ವೀನಾಕ ತಿನ್ನೋಲ್ಲ. ಟ್ರೈ ಮಾಡಿ. ಇದು ಸ್ಯಾಲೆಡ್. ಎಟ್ಟಿ ಪುಂಡಿ ಎಲ್ಲ ಜಿಗಿಬಿಗಿ ಕಾಣ್ತಾ ಉಂಟಲ್ಲ, ಇದೆಲ್ಲ ಇದು ಎಂತ ಶೀಶಾ ಕೆಫೆ. ಸಿಗರೆಟ್ ಆಗಿ ಇನ್ನೊಂದು ಬರ್ತದಲ್ಲ, ಹೊಗೆ ಎಳಿಯುವಂಥದ್ದು, ಅದರ ಕೆಫೆ. ಇಲ್ಲಿ ನೋಡಿ, ಐ ಲವ್ ಅಜ್ಮಾನ್ ಅಂತ ಆಗ್ತದೆ. ಫುಲ್ಲು ಜಿಗಿಬಿಗಿ. ಒಳಗೆಲ್ಲ ಹೋದರೆ ದೊಡ್ಡ ಸ್ಕ್ರೀನಲ್ಲಿ TV, ಬೋರ್ ಎಂಬ ಅಂಶ ಇರುವುದಿಲ್ಲ ಇಲ್ಲಿ. ನೋಡಿ, ಇದು ಸಹ ಅದೇ, ಅಲ್ಲಿವರೆಗೂ ಉಂಟು. ನೋಡಿ, ಇದು ಸಹ ಅದೇ, ಹುಕ್ಕಾ ಕೆಫೆ, Cloud9 ಕೆಫೆ ಎಲ್ಲ ಅದೇ. ಒಳಗೆ ಊಟ ಸೇರ್ತದೆ. ಊಟ ಅಂದರೆ ಫ್ರೆಂಚ್ ಫ್ರೈಸ್, ಮೊರಕನ್ ಟೀ ಅದೆಲ್ಲ ಇರ್ತದೆ. ಅಲ್ಲಿವರೆಗೂ ಉಂಟು. ಯಾರು ಬರ್ತಾರೆ ಮಾರಿ ಇಷ್ಟಕ್ಕೆ ಅಂತ ಹೇಳ್ತೀರಾ? ಎಲ್ಲದರಲ್ಲಿ ಜನ ಇದ್ದಾರೆ. ವೀಕೆಂಡ್ ಅಲ್ಲ, ಅದಕ್ಕೆ ಫುಲ್ ಇದ್ದಾರೆ. ಇಲ್ಲಿ ಸಹ ಜನ ಇದ್ದಾರೆ. ಜನವೂ ಜನ, ಜಿಗಿಬಿಗಿ. ವೀಕೆಂಡಿಗೆ ಎಲ್ಲಿ ನೋಡಿದ್ರೆ ಸಹ ಟ್ರಾಫಿಕ್. ಇಲ್ಲಿ ಸಹ ಟ್ರಾಫಿಕ್, ಅಲ್ಲಿ ಸಹ ಟ್ರಾಫಿಕ್, ಹೋಗುವಲ್ಲಿ ಸಹ ಟ್ರಾಫಿಕ್, ಬರುವಲ್ಲಿ ಸಹ ಟ್ರಾಫಿಕ್, ಎಲ್ಲ ಕಡೆ ಟ್ರಾಫಿಕ್. ಚಿತ್ರ ಬಿಡಿಸಿದ್ದಾಳೆ ಮಗಳು, ಆರ್ಟಿಸ್ಟ್. ಸೂರ್ಯ ಮಾಡಿದ್ದಾನೆ ನಮ್ಮ ಮಗಳು. ಇದೆಂತ ಮಗ? ಗೊತ್ತಿರುವ ಬಾಯಿಗೆ ಬಂದದ ಅಕ್ಷರ ಬರಿಬೇಡ. ಬಾ ಹೋಗುವ. ನಪ್ಪನಿಗೆ ಓದು ಬರುವುದಿಲ್ಲ ನೆನಸೋರು. ಓ ಡಕೋಟ ಅಂತದೆ. ಅಪ್ಪಗೆ ಗಾಡಿದು ಟೆನ್ಷನ್. ಎಲ್ಲ ಮಾಡಿ ಆಯಿತು. ನಮ್ಮದು ಗೆಟಪ್ ಸಹ ಚೇಂಜ್ ಆಯಿತು. ಮನೆ ಹತ್ತಿರ ಬರುವಾಗ ಗೆಟಪ್ ಚೇಂಜ್ ಆಗ್ತದೆ. ಆಯಿತು, ಹೊಟ್ಟೆ ಫುಲ್ ಆಯಿತು. ಮಾಲಿಗೆ ಹೋಗುವಂತ ನೆನೆಸಿದ್ದು, ಮತ್ತೆ ಲೇಟ್ ಆಯಿತು. 10 ಗಂಟೆ ಆಯಿತು. ಸೀದಾ ವಾಪಸ್ ಮನೆಗೆ ಬಂದೆವು. ಭಾರಿ ಲಾಯ್ಕದೊಂದು ಊಟ, ಡಿನ್ನರ್. ಫ್ಯಾಮ್ಲಿ ಒಂದು ಒಟ್ಟಿಗೆ ಹೋಗಿ ಹೊರಗೆ ಹೋಗಿ ಊಟ ಮಾಡುವ ಅಂತಿಲ್ಲಿ. ಇಲ್ಲದ್ರೆ ಡೈಲಿ ಇದ್ದದೆ, ಅಡಿಗೆ ಮಾಡುದು, ನಾವೇ ತಿನ್ನುವುದು, ನಾವೇ ಪಾತ್ರೆ ತೊಳೆಯುವುದು, ಉಳ್ದದನ್ನು ಫ್ರಿಜ್ಜಲ್ಲಿ ಇಡುವುದು ಎಲ್ಲ ಇದ್ದದೆ ಅಲ್ಲ. ಸೊ ಒಂದು ಫಾರ್ ಅ ಚೇಂಜ್ ಹೊರಗೆ ಹೋದದು. ಇನ್ನು ಇವಳ ಶಾಲೆದು ಸಹ ಎಂತ ಅಂತೇಳಿ ಗೊತ್ತಿಲ್ಲ. ಹೇಳಿದ್ದಾರೆ ಮಂಡೆಗೆ ಸ್ಟಾರ್ಟ್ ಆಗುವ ಸಾಧ್ಯತೆ ಉಂಟು ಅಂತೀರಿ. ಶಾಲೆ ಸ್ಟಾರ್ಟ್ ಆದರೆ ಒಂದು ಒಳ್ಳೆತ್ತು. ಅಟ್ಲೀಸ್ಟ್ ಒಂದು ದಿನ ಸ್ಟಾರ್ಟ್ ಮಾಡಿ ಇವರದ್ದು ಬುಕ್ಸ್ ಎಲ್ಲ ಉಂಟಲ್ಲ, ಅದೆಲ್ಲ ಕೊಟ್ಟರೆ ಈಸಿ ಆಗ್ತದೆ. ಟೀಚರ್ಗೆ ಸಹ ಸುಲಭ ಆಗ್ತದೆ, ಮಕ್ಕಳಿಗೆ ಸಹ ಸುಲಭ ಆಗ್ತದೆ. ಯಾಕಂದರೆ ಟೀಚರ್ ಹತ್ರ ಸಹ ಬುಕ್ಸ್ ಇಲ್ಲ, ಮಕ್ಕಳ ಹತ್ರ ಸಹ ಬುಕ್ಸ್ ಇಲ್ಲ, ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಲ್ಲ. ಸೊ ಭಾರಿ ಕಷ್ಟ, ಟೀಚರ್ಗೆ ಸಹ ಕಷ್ಟ, ಮಕ್ಕಳಿಗೆ ಸಹ ಕಷ್ಟ. ಸೊ ನೋಡ್ಬೇಕು ಎಂತ ಆಗ್ತದೆ ಗೊತ್ತಿಲ್ಲ. ಇನ್ನು ಸಂಡೇ ಸಂಜೆ ಒಳಗೆ ಹೇಳುವರು ಎಂತ ಅಂತಿಲಿ. ತುಂಬ ಆಸೆ ಆಗ್ತಿತ್ತು ಮರ್ವಾಯಿ ಪುಂಡಿ ತಿನ್ಲಿಕ್ಕೆ. ಇಲ್ಲಿ ಒಳ್ಳೆ ಮರ್ವಾಯಿ ಸಿಕ್ಕುದು ಭಾರಿ ಕಮ್ಮಿ. ಮರ್ವಾಯಿ ಸಿಗುದಿಲ್ಲ ಅಂತೇಳಿ ಇಲ್ಲ, ಸಿಗ್ತದೆ. ಆದರೆ ಮರ್ವಾಯಿ ಇರ್ತದೆ, ಹೊರಗಿಂದ ಮರ್ವಾಯಿ, ಒಳಗೆ ಮಾಂಸ ಇರುವುದಿಲ್ಲ ಕೆಲವು ಕಡೆ. ಅದು ನಮ್ಗೆ ಹೇಗೆ ಗೊತ್ತಾಗ್ತದಲ್ಲ, ನೋಡಿ ಹೇಗೆ ಗೊತ್ತಾಗ್ತದೆ. ವೇಟಲ್ಲಿ ಕೆಲವರು ಹುಷಾರಿದ್ದವರು ವೇಟಲ್ಲಿ ನೋಡಿ ಹೇಳ್ತಾರೆ.
ನಮ್ಮಂಥವ್ರು ಸ್ವಲ್ಪ ಕಷ್ಟ. ಸೊ ನಮಗೆ ಅಷ್ಟು ಅಂದಾಜಿಲ್ಲ. ಸೊ ಅದರಿಂದ ಇವ ಇಂಡಿಯಾ ಹೌಸ್ ಇಲ್ಲಿ ನಮ್ಮ ಊರಿನವ್ರದ್ದೇ ಹೋಟೆಲ್ ಅದು. ಸೊ ಅವರ ಹತ್ರ ಕೇಳಿದೆವು ಒಳ್ಳೆ ಉಂಟಾ ಅಂತೇಳಿ. ಸೊ ಒಳ್ಳೆ ಉಂಟು ಮರ್ವಾಯಿ ಅಂತ ಹೇಳಿದ್ರು. ಅದು ಅವ್ರು ಹೇಳಿದ್ರು ಫ್ರೆಶ್ ಮರ್ವಾಯಿ ದುಬೈಯಿಂದ ಅವ್ರು ತಗೊಂಡು ಬಂದದ್ದು. ಸೊ ಒಳ್ಳೆ ಉಂಟು ಅಂತ ಹೇಳಿದ್ರು. ಅದಕ್ಕೆ ಮರ್ವಾಯಿ ಪುಂಡಿ ತಿಂದೆವು, ಭಾರಿ ಒಳ್ಳೆ ಇತ್ತು ಮರ್ವಾಯಿ ಪುಂಡಿ. ಸೊ ಮತ್ತೆ ಪಾನಿಪುರಿ ಸಹ ಒಳ್ಳೆ ಇತ್ತು. ಸೊ ಫಾರ್ ಅ ಚೇಂಜ್ ಮತ್ತೆ ನೆನೆಸಿದ್ದೇವೆ ಶಾಪಿಂಗ್ ಹೋಗುವ ಅಂತೇಳಿ. ಊಟ ಆದಮೇಲೆ ಶಾಪಿಂಗ್ ಹೋಗುವ. ಊಟ ಆದಮೇಲೆ ಹೋಗ್ಲಿಕ್ಕೆ ಮನಸ್ಸು ಬರ್ತದಾ? ಯಾವಾಗೊಮ್ಮೆ ಕಣ್ಣು ಕೂರ್ಲಿಲ್ಲ ಅಂತ ಆಗ್ತದೆ. ಹೊಟ್ಟೆ ಫುಲ್ ಆದ್ರೆ ಮತ್ತೆ ಎಲ್ಲಿ ನಡಿಲಿಕ್ಕೆ ಮನಸ್ಸು ಬರ್ತದಾ? ಅದು ಹೌದು, ಕೆಲವರು ಇದ್ದಾರೆ, ಕೆಲವರು ಸ್ಮಾರ್ಟ್ದವರು, ಅವರು ನಡೀತಾರೆ. ನನ್ನ ಕ್ಯಾಟಗರಿಯಲ್ಲಿ ಯಾರೆಲ್ಲ ಇದ್ದೀರೋ ಒಂದು ಜೈ ಅಂತ ಹಾಕಿ ಕಮೆಂಟಲ್ಲಿ. ಸೊ ಮನಸ್ಸು ಬರಲಿಲ್ಲ, ಸಾಕಾಯ್ತು. ಮತ್ತೆ 10 ಗಂಟೆ ಸಹ ಆಯ್ತು, ಇನ್ನು ಮಾಲ್ಸ್ ಎಲ್ಲ ಕ್ಲೋಸ್ ಆಗ್ತದೆ. ಅದರಿಂದಾಗಿ ಸೀದಾ ವಾಪಸ್ ಮನೆಗೆ ಬಂದೆವು. ಮಿಸಸ್ ಕುಂದರ್, ಏನು ಊರಿಗೆ ಬರ್ತೀರಾ ಇಲ್ಲವಾ ಈ ಸರ್ತಿ ಅಂತ ಕೇಳ್ತಿದ್ರಿ ತುಂಬಾ ಜನರು. ನಂಗೆ ಎಂತ ಅಂತ ಹೇಳಿ ಗೊತ್ತಿಲ್ಲ, ಬರುದಾ ಬೇಡವಾ. ಯಾಕಂದ್ರೆ ಟಿಕೆಟ್ಸ್ ಪ್ರೈಸ್ ನೋಡಿದ್ರೆ ಮೂವರಿಗೆ, ನನಗೆ, ನನ್ನ ಹಸ್ಬೆಂಡ್ ಹಾಗೂ ಕಿಯಾರನ್ಗೆ 2,50,000 ಉಂಟು. ಇಲ್ಲದ್ರೆ ಯೂಶ್ವಲಿ ನಾರ್ಮಲ್ ಮುಂಚೆ ಎಲ್ಲ ಇದ್ದಾಗ 80,000 ಆಗ್ತಿತ್ತು. 80,000 ಜಾಸ್ತಿ ಅಂದ್ರೆ 1,00,000 ಆಗ್ತಿತ್ತು ಮೂವರಿಗೆ. ಈಗ ಡಬಲ್ಗಿಂತ ಜಾಸ್ತಿ. ಅಂದ್ರೆ ಈಗ ಫ್ಲೈಟ್ಸ್ ಇಲ್ಲ, ಅದೇ ಪ್ರಾಬ್ಲಮ್. ಮತ್ತೆ ಮ್ಯಾಂಗ್ಳೂರ್ಗೆ ಸ್ವಲ್ಪ ಕಮ್ಮಿ ಫ್ಲೈಟ್ಸ್ ಹಾಗೂ ತುಂಬಾ ಎಕ್ಸ್ಪೆನ್ಸಿವ್. ಮ್ಯಾಂಗ್ಳೂರ್ಗೆ ಕಮ್ಮಿ ಅಲ್ಲ ಫ್ಲೈಟ್ ಹೋಗುದು, ಅಂದ್ರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್, ಇಂಡಿಗೋ ಅಷ್ಟೇ, ಎರಡೇ. ಸೊ ಅದರಿಂದಾಗಿ ತುಂಬಾ ಜಾಸ್ತಿ ಉಂಟು, ರೇಟ್ಸ್ ಭಯಂಕರ ಉಂಟು. ಬರ್ಬೋದು. ಮತ್ತೆ ಇಲ್ಲಿ ಎಂತ ಸಿಚುವೇಶನ್ ಇನ್ನೂ ಸಹ ಹಾಳಾಗಿ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿ ಹಿಂದೆ ಬರ್ಲಿಕ್ಕೆ ಆಗ್ಲಿಲ್ಲಾದ್ರೆ ಮತ್ತೆ ದೊಡ್ಡ ಪ್ರಾಬ್ಲಮ್. ಸೊ ನೋಡ್ಬೇಕು, ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲ ಸಿಚುವೇಶನ್ ಎಲ್ಲ ನೋಡಿ ಆನಂತರ ಟಿಕೆಟ್ಸ್ ಬುಕ್ ಮಾಡೋದು. ಈ ವಾರ ಇಲ್ಲದ್ರೆ ಲೇಟೆಸ್ಟ್ ಅಂದರೆ ನೆಕ್ಸ್ಟ್ ವಾರ ಒಳಗೆ ನಮ್ಮ ಟಿಕೆಟ್ಸ್ ಬುಕ್ ಆಗ್ತದೆ. ಯಾವ ಡೇಟ್ಸಿಗೆ ಬರ್ತಿದ್ದನ್ನು ಸಹ ಹೇಳ್ತೇನೆ ನಾನು. ಆದರೆ ಸದ್ಯಕ್ಕೆ ಆನ್ ಪ್ರೊಸೆಸ್ ಅಂತೇಳಿ ಹೇಳ್ಬೋದು. ಅಂದರೆ ಎಲ್ಲ ನೋಡಬೇಕು ನಾವು ಬರೋ ಮುಂಚೆ. ಸೀದಾ ಬ್ಯಾಗ್ ಪ್ಯಾಕ್ ಮಾಡಿ ಬಂದು ಮತ್ತೆ ಅಲ್ಲಿ ಸಿಕ್ಕಿಕೊಂಡು ಹಿಂದೆ ಬರಲಿಕ್ಕೆ ಆಗೋದಿಲ್ಲದೆ ಕಷ್ಟ. ಯಾಕಂದರೆ ಇಲ್ಲಿ ಸಹ ತುಂಬ ಕಮಿಟ್ಮೆಂಟ್ಸ್ ಉಂಟು. ಸೊ ಅದರಿಂದಾಗಿ ಎಲ್ಲ ಯೋಚನೆ ಮಾಡಿ ಆನಂತರ ಟಿಕೆಟ್ಸ್ ಬುಕ್ ಮಾಡಬೇಕು. ನೋಡುವ ಆಗ ಎಷ್ಟು ಪ್ರೈಸ್ ಇರ್ತದೆ ಗೊತ್ತಿಲ್ಲ. ಪ್ರತಿದಿನ ಪ್ರೈಸ್ ಚೇಂಜ್ ಆಗ್ತದೆ. ಪ್ರತಿದಿನ ಬಿಡಿ, ಪ್ರತಿ ನಿಮಿಷ ಸಹ ಪ್ರೈಸ್ ಚೇಂಜ್ ಆಗ್ತದೆ. ಮತ್ತು ಜುಲೈ ಆಗಸ್ಟ್ ಹೆಚ್ಚಿನ ಜನರು ವೆಕೇಷನ್ಗೆ ಬರ್ತಾರೆ. ಯಾಕಂದರೆ ಮಕ್ಕಳಿಗೆ ರಜೆ ಅಲ್ಲ, ಅದರಿಂದಾಗಿ ಹೆಚ್ಚಿನ ಜನರು ವೆಕೇಷನ್ಗೆ ಬರ್ತಾರೆ. ಆಗ ಟಿಕೆಟ್ದು ಪ್ರೈಸ್ ಸಹ ಜಾಸ್ತಿ ಇರ್ತದೆ. ಅವ್ರು ಹೇಳಿದರು ಆನ್ಲೈನ್ ಕ್ಲಾಸಸ್ಸಿಂದ ಮಕ್ಕಳು ತುಂಬ ಡಲ್ ಆಗ್ತಾರೆ, ಬಡ್ ಆಗ್ತಾರೆ. ಅದು ಕರೆಕ್ಟೇ, ಅದು ಎಲ್ಲರಿಗೂ ಸಹ ಗೊತ್ತಿರೋ ವಿಷಯವೇ. ಆದರೆ ಇಲ್ಲಿ ಈಗ ಸಿಚುವೇಶನ್ ಪ್ರಕಾರ ಆನ್ಲೈನ್ ಕೊಟ್ಟದ್ದು, ನಮ್ಮ ಚಾಯ್ಸ್ ಅಲ್ಲ ಇದು. ನಾವು ಫೋರ್ಸ್ಫುಲ್ ಆಗಿ ಎಲ್ಲ ಮಕ್ಕಳು ಆನ್ಲೈನ್ ಅವರ ಸೇಫ್ಟಿಗೋಸ್ಕರ ಇರುವುದು. ಸೊ ಗೊತ್ತುಂಟು. ಆದರೆ ಕಲಿಯುವವರು ಎಲ್ಲಿ ಸಹ ಕಲಿತಾರಲ್ಲ, ಗೌರ್ಮೆಂಟ್ ಸ್ಕೂಲ್ ಇರಲಿ, ಪ್ರೈವೇಟ್ ಸ್ಕೂಲ್ ಇರಲಿ, ಆನ್ಲೈನ್ ಇರಲಿ, ಆಫ್ಲೈನ್ ಇರಲಿ, ಮಕ್ಕಳಿಗೆ ಕಲಿಲಿಕ್ಕೆ ಮನಸ್ಸಿದ್ರೆ ಎಲ್ಲಿ ಸಹ ಕಲಿತಾರೆ. ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಕಲ್ತವರು, ಇಲ್ಲದ್ರೆ ಆಫ್ಲೈನ್ ಕಲ್ತವರು, ಆನ್ಲೈನ್ ಕಲ್ತವರು ಹುಷಾರಾಗುದವಾ? ಆಗ್ತಾರೆ. ಮನಸ್ಸಿದ್ದರೆ ಮಾರ್ಗ, ಮನಸ್ಸು ಬೇಕು. ಮನಸ್ಸಿದ್ರೆ ಮಕ್ಕಳು ಮನೆಯ ಜಾಲಿಯಲ್ಲಿ ಸಹ ಕೂತ್ಕೊಂಡು ಕಲಿತಾರೆ. ಮನಸ್ಸಿಲ್ಲದ್ರೆ ಅವರಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸಹ ಕಲಿಸಿ, ಪ್ರಯೋಜನ ಇಲ್ಲ. ಸೊ ಮೇನ್ ಮನಸ್ಸಿರ್ಬೇಕು. ನಾನು ಯಾವುದಕ್ಕೆ ಸಹ ಅದು ಒಳ್ಳೆ ಇದು ಒಳ್ಳೆ ಹೇಳುದಿಲ್ಲ ನಾನು. ಎಲ್ಲ ಒಳ್ಳೆ, ಮಕ್ಕಳಿಗೆ ಮನಸ್ಸಿರ್ಬೇಕು. ತಂದೆ ತಾಯಿಯನ್ನು ಹೆಮ್ಮೆ ಮಾಡಬೇಕು, ಅದೆಲ್ಲ ಮಕ್ಕಳಿಗೆ ಮನಸ್ಸಿರ್ಬೇಕು ಅಲ್ಲ. ಮಕ್ಕಳಿಗೆ ಮನಸ್ಸಿದ್ರೆ ಎಲ್ಲಿ ಸಹ ಇರಲಿ, ಯಾವ ಶಾಲೆ ಇರಲಿ, ಅದು ಮ್ಯಾಟರ್ ಆಗುದಿಲ್ಲ. ಇಲ್ಲದ್ರೆ ಆನ್ಲೈನ್ ಆಫ್ಲೈನ್ ಅದು ಮ್ಯಾಟರ್ ಆಗುದಿಲ್ಲ. ಮ್ಯಾಟರ್ ಆಗುದು ಅವರ ಸ್ಪಿರಿಟ್, ಗ್ರೋ ಆಗಲಿಕ್ಕೆ ಇರುವ ಸ್ಪಿರಿಟ್. ಸೊ ಈಗ ಸದ್ಯಕ್ಕೆ ಸೇಫ್ಟಿ ರೀಸನ್ಸ್ಗಾಗಿ ಆನ್ಲೈನ್ ಮಾಡಿದ್ದಾರೆ. ಆದರೆ ಬೇಗನೆ ಮಕ್ಕಳನ್ನು ಶಾಲೆಗೆ ಕರೀತಾರೆ. ಸೊ ಈಗ ಸದ್ಯಕ್ಕೆ ಸೇಫ್ಟಿ ರೀಸನ್ಗೋಸ್ಕರ ಆನ್ಲೈನ್ ಮಾಡಿದ್ದಾರೆ. ಆನ್ಲೈನ್ ನನಗೆ ಸಹ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದ್ರೆ ಅವಳೊಟ್ಟಿಗೆ ಕುತ್ಕೊಳ್ಬೇಕಲ್ಲ. ಆದರೆ ಸೇಫ್ಟಿ ರೀಸನ್ಗಾಗಿ ಮಾಡಿದ್ದಾರೆ. ಇನ್ನು ಮಂಡೆಯಿಂದ ಸ್ಟಾರ್ಟ್ ಮಾಡುವರು ಆಫ್ಲೈನ್ ಕ್ಲಾಸಸ್. ಗೊತ್ತಿಲ್ಲ, ಇನ್ನೂ ಸಹ ಇನ್ಫಾರ್ಮ್ ಮಾಡಲಿಲ್ಲ. ತುಂಬ ಜನರು ಹೇಳಿದ್ರಿ ಪ್ರಿನ್ಸ್ ಬೇಕರಿಯಲ್ಲಿ ಬ್ಯಾಡಿಗೆ ಮೆಣಸು ಸಿಗ್ತದೆ ಅಂತೇಳಿ. ಸೊ ನನಗೆ ಹೆಚ್ಚು ಬೇಡ, ಸ್ವಲ್ಪ ಬೇಕು. ನಾಳೆ ಹೋಗಿ ಪ್ರಿನ್ಸ್ ಬೇಕರಿಗೆ ಹೋಗಿ ಬ್ಯಾಡಿಗೆ ಮೆಣಸು ತರಬೇಕು. ಸೊ ಅಲ್ಲಿ ಎಷ್ಟಕ್ಕೆ ಸಿಗ್ತದೆ, ಎಷ್ಟು ರೇಟ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ, ಆಯ್ತಾ? ಗೊತ್ತಿಲ್ಲ, ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಇಂಡಿಯಾ ಹೌಸ್ ಅವರು. ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಯುದ್ಧದ ಕಾರಣದಿಂದಾಗಿ ಅಂತೇಳಿ ಹೇಳಿದ್ರು. ನಾಳೆ ಹೋಗಿ ಚೆಕ್ ಮಾಡುವ. ಊರಿನವರು ಸಿಗುವರು, ನೋಡುವ. ನಾನು ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಡುವುದಿಲ್ಲ, ಅದು ಸಹ ನಾಳೆ ಹೋಗಿ ನಿಮಗೆ ತೋರಿಸ್ತೇನೆ, ಆಯ್ತಾ? ಈ ವಿಡಿಯೋ ಸದ್ಯಕ್ಕೆ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊತ್ತಿಗೆ ಟೇಕ್ ಕೇರ್, ಬಾಯ್ ಬಾಯ್.